ಇವತ್ತು ರಾಜ್ಯದಲ್ಲಿ ಯಾವ ಕಾಂಗ್ರೆಸ್ನ ಆಡಳಿತ ಅಧಿಕಾರಕ್ಕೆ ಬಂದಿದೆ, ಸರ್ಕಾರ ರಚನೆಯಾದ ಮಾರನೇ ದಿವಸದಿಂದಲೇ ಈ ರಾಜ್ಯದಲ್ಲಿ ಭ್ರಷ್ಟಾಚಾರ ಪ್ರಾರಂಭ ಮಾಡಿದ್ರು. ಕಳೆದ ವಿಧಾನಸಭೆಯ ಚುನಾವಣೆಯಲ್ಲಿ ಬಿಜೆಪಿಯ ಸರ್ಕಾರದ ಬಗ್ಗೆ ನಾಡಿನ ಜನತೆಯ ಮುಂದೆ ಹಲವಾರು ರೀತಿಯ ಅಪಪ್ರಚಾರಗಳನ್ನು ಮಾಡೋದ್ರ ಮುಖಾಂತರ ಜನತೆಯನ್ನು ದಾರಿ ತಪ್ಪಿಸಿ, ಅದಷ್ಟೇ ಅಲ್ಲ, ಗ್ಯಾರಂಟಿಯ ಹೆಸರನ್ನ ಒಂದು ಕಡೆ ಸುಮಾರು 50 ಕ್ಷೇತ್ರಗಳಲ್ಲಿ ವೈಯಕ್ತಿಕವಾಗಿ ನಮ್ಮ ಪಕ್ಷಗಳಿಗೆ ಇವತ್ತು ಓಟ್ ಹಾಕಿ ನಾಳೆ ಬೆಳಗ್ಗೆ ನಮ್ಮ ಅಭ್ಯರ್ಥಿಗೆ ಓಟ್ ಹಾಕಿದ್ರೆ ಲುಲ್ಲು ಮಾಲ್ ಹೋಗಿ ಈ ಒಂದು ಕಾರ್ಡ್ನ ಸ್ವೈಪ್ ಮಾಡಿದ್ರೆ ನಿಮಗೆ 3,000 ರೂಪಾಯಿಂದ 5,000 ರೂಪಾಯಿಂದ ವಸ್ತುಗಳನ್ನು ನೀವು ಖರೀದಿ ಮಾಡ್ಕೋಬಹುದು, ತಗೊಂಡೋಗ್ಬೋದು ಮನೆಗೆ ಅಂತೇಳಿ ಜನಗಳನ್ನು ದಿಕ್ಕು ತಪ್ಪಿಸಿ ಚುನಾವಣೆ ನಡೆಸಿರ್ತಕ್ಕಂಥ 5,000 ರೂಪಾಯಿ ಮೌಲ್ಯದ ವಸ್ತುಗಳನ್ನು ಲುಲ್ಲು ಮಾಲ್ ಹೋಗಿ ಖರೀದಿ ಮಾಡಲಿಕ್ಕೆ ನಿಮಗೆ ತಗೊಂಡು ಹೋಗ್ಲಿಕ್ಕೆ ಈ ಕಾರ್ಡ್ ತೋರಿಸಿ ಅಂತೇಳಿ ಹಂಚಿ 136 ಸೀಟ್ ಗೆದ್ದು ಬಂದರು. ಚುನಾವಣೆಯಲ್ಲಿ ಗೆದ್ದ ನಂತರ ಯಾವ ಬಿಜೆಪಿಯ ಪಕ್ಷದ ಬಗ್ಗೆ ಅಪಪ್ರಚಾರಗಳನ್ನು ಮಾಡಿದ್ರು, ಇವರ ಯೋಗ್ಯತೆಗೆ ಕಳೆದ 1.25 ವರ್ಷ ಆಗಿದೆ ಈಗ ಸರ್ಕಾರ ರಚನೆ ಮಾಡಿ. ಏನು ಜನತೆಯ ಮುಂದೆ ಹೇಳ್ಕೊಂಬಂದ್ರೆ ನಿಮ್ಮ ಯೋಗ್ಯತೆಗೆ ಯಾವುದಾದರೂ ಒಂದು ಬಿಜೆಪಿಯ ಸರ್ಕಾರದಲ್ಲಿ ಆದಂಥ ತಪ್ಪುಗಳನ್ನು ದಾಖಲೆ ಸಮೇತ ಜನತೆಯ ಮುಂದೆ ಇಟ್ಟಿದ್ದಾರೆ ನಿಮ್ಮ ಯೋಗ್ಯತೆಗೆ ನಾನು ಕೇಳಲಿಕ್ಕೆ ಬಯಸ್ತಾ ಇದ್ದೇನೆ.